ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಫಸ್ಟ್ ಕ್ಲಾಸು. ನಾವು ನಾವು ಸಣ್ಣ 1ನೇ ಕ್ಲಾಸಿಂದ ನಾವು ಏನೇ ಸ್ಟಾರ್ಟ್ ಮಾಡಬೇಕಾದ್ರೂ ಮಗ್ಗಿ ಪುಸ್ತಕದಿಂದ ಸ್ಟಾರ್ಟ್ ಮಾಡ್ತಾಯಿದ್ದು. ಸೊ ಅದೇ ರೀತಿ ನಾನಿವತ್ತು ಮಗ್ಗಿ ಪುಸ್ತಕದಲ್ಲಿ ಇರೋ ಇಂಗ್ಲೀಷ್ ಅಂತ ಅಂದರೆ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಮಿಕ್ಸಲ್ಲಿರೋ ಕೈಕಿ ಅಂದರೆ ಆ ಹೀಗೆ ಏನಂತಾರೆ ಅಂತ ಆ ಇಂದ ಹಿಡಿದು ಲಾವರೆಗೂ ತೋರಿಸ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ ಈ ಕ್ಲಾಸ್ನಲ್ಲಿ. ಸ್ಟಾರ್ಟ್ ಮಾಡೋಣ. ಹಾಗೆ ಎ ಅಂತಾರೆ, ಇನ್ನೊಂದು ದೊಡ್ಡ ಹಾಗೆ ಎ 2 ಸಲ ಎ ಬರಬೇಕು. ಹೀಗೆ ಐ ಬರಬೇಕು. ಇನ್ನೊಂದು ಎರಡನೇ ಹೀಗೆ ಈ 2 ಸಲ ಈ ಬರಬೇಕು. ಮತ್ತು ಹೂಗೆ ಯು ಬರಬೇಕು. ಇನ್ನೊಂದು ಹೂಗೆ ಓಹೋ 2 ಸಲ ಓಹೋ ಹಾಕಬೇಕು. ರೂಗೆ ಆರ್ ಯು ಹಾಕಬೇಕು. ಇನ್ನೊಂದು ರೂಗೆ ಆರ್ ಓ ಹಾಕಬೇಕು. ನೆಕ್ಸ್ಟು ಎಗೆ ಇ ಹಾಕಬೇಕು. ಮತ್ತೊಂದು ಹೇಗೆ ಇ ಹಾಕಬೇಕು. ಐಗೆ ಎ ಐ ಹಾಕಬೇಕು. ಹೋಗೆ ಹೋ ಹಾಕಬೇಕು. ಓ ದೊಡ್ಡ ಓಗೆ ಇನ್ನೊಂದು ಓ ಹಾಕಬೇಕು. ಮತ್ತು ಹೌಗೆ ಎ ಯು ಎ ಯು. ಇದಕ್ಕೆ ಇಲ್ಲ ಅಂತ ಅಂದರೆ ಈ ಕಡೆ ಸೈಡಲ್ಲಿ ಕೊಟ್ಟಿದ್ದಾರೆ ನೋಡಿ, ಓ ಯು ಅಂತ. ಇದನ್ನ ಹಾಕಿದ್ರು ಓಕೆ. ಇದೇ ಮೇನಾಗಿ ಎಲ್ಲ ಕಡೆ ಇವಾಗ ಯೂಸ್ ಮಾಡೋದು. ಇದು ಮಗ್ಗಿ ಪುಸ್ತಕದಲ್ಲಿ ಕೊಟ್ಟಿರೋದು ಈ ಥರ. ಹಮ್ಗೆ ಎ ಎಮ್ ಹಾಕಬೇಕು. ಇನ್ನೊಂದು ಹಮ್ಗೆ ಎ ಹೆಚ್ ಎ ಹಾಕಬೇಕು. ಇವಾಗೆಲ್ಲ ನಾವು ಬರೀ ಹೆಚ್ ಎ ಬಳಸ್ತೀವಿ. ನೆಕ್ಸ್ಟು ಕಾಗೆ ಕೆ ಎ ಹಾಕಬೇಕು. ಇನ್ನೊಂದು ಕಾಗೆ ಎರಡನೇ ಕಾಗೆ ಕೆ ಹೆಚ್ ಎ. ಗಾಗೆ ಜಿ ಎ. ಇನ್ನೊಂದು ಗಾಗೆ ಜಿ ಹೆಚ್ ಎ. ನ್ಯಾಗೆ ಎನ್ ಎ. ಚಾಗೆ ಸಿ ಹೆಚ್ ಎ. ಇನ್ನೊಂದು ಚಾಗೆ ಸಿ ಹೆಚ್ ಎಚ್ ಎ. ನ್ಯಾಗೆ ಜಿ ಎ. ಚಾಗೆ ಜಿ ಹೆಚ್ ಎ. ನ್ಯಾಗೆ ಎನ್ ವೈ ಎ. ಎನ್ ಏನೂ ಓಕೆ, ಎನ್ ವೈನೂ ಓಕೆ. ಠಾಗೆ ಟಿ ಎ. ಢಾಗೆ ಇನ್ನೊಂದು ಡಾಗೆ ಟಿ ಹೆಚ್ ಎ. ಠಾಗೆ ಡಿ ಎ. ಇನ್ನೊಂದು ಮತ್ತೊಂದು ಡಾಗೆ ಡಿ ಹೆಚ್ ಎ. ನಾಗೆ ಎನ್ ಎ. ಠಾಗೆ ಟಿ ಎ. ಇನ್ನೊಂದು ದಾಗೆ ಟಿ ಹೆಚ್ ಎ. ದಾಗೆ ಡಿ ಎ. ಮತ್ತೊಂದು ಡಾಗೆ ಡಿ ಹೆಚ್ ಎ. ಇಲ್ಲಿ ಟಾಟಾ ಡಡ್ಡನ್ನ ತಾತ ದದ್ದನ್ನ ಇಲ್ಲಿ ಬರುತ್ತಲ್ಲ, ಈ ಲೈನ್ಸ್ ಬಂದಾಗ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ. ಇಲ್ಲಿ ಅಬ್ಸರ್ವ್ ಮಾಡಿ, ಫುಲ್ ಇಲ್ಲಿಂದ ಹಿಡಿದು ಇಲ್ಲಿವರೆಗಂಟ ಒಂದೇ ಲೆಟರ್ದು ಬರ್ತೈತೆ. ಟಿ ಹೆಚ್ ಎ. ಇಲ್ಲೂ ಇನ್ನೊಂದು ತಾಗೆ ಟಿ ಹೆಚ್ ಎ. ಇನ್ನೊಂದು ಢಾಗೆ ಟಿ ಹೆಚ್ ಎ. ಇಲ್ಲೂ ಇನ್ನೊಂದು ತಾಗೆ ದೊಡ್ಡ ತಾಗೆ ಟಿ ಹೆಚ್ ಎ. ಇದು ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟು ಪಾಗೆ ಪಿ ಎ. ಇನ್ನೊಂದು ಪಾಗೆ ಪಿ ಹೆಚ್ ಎ. ಬಾಗೆ ಬಿ ಎ. ದೊಡ್ಡ ಬಾಗೆ ಬಿ ಹೆಚ್ ಎ. ಮಾಗೆ ಎಮ್ ಎ. ಯಾಗೆ ವೈ ಎ. ರಾಗೆ ಆರ್ ಎ. ಲಾಗೆ ಎಲ್ ಎ. ವಾಗೆ ವಿ ಎ. ಶಾಗೆ ಶಿ ಎಸ್ ಹೆಚ್ ಎ. ಶಾಗೆ ಎಸ್ ಹೆಚ್ ಎ. ಇವೆರಡಕ್ಕೂ ಒಂದೇ ಇನ್ಶಿಲ್ ಬರುತ್ತೆ, ಒಂದೇ ಅಕ್ಷರಗಳು. ಎಸ್ಗೆ ಸಾಗೆ ಎಸ್ ಎ ಬರುತ್ತೆ. ಹಾಗೆ ಹೆಚ್ ಎ ಬರುತ್ತೆ. ಲಾಗೆ ಎಲ್ ಎ ಬರುತ್ತೆ. ಇಷ್ಟು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಯಾವ ಥರ ಕನ್ನಡದಲ್ಲಿರೋ ಅಕ್ಷರಗಳಿಗೆ ಇಂಗ್ಲೀಷ್ನಲ್ಲಿ ಯಾವ ಥರ ವರ್ಡ್ಸ್ನ ಇಂಗ್ಲೀಷ್ ಅಕ್ಷರಗಳನ್ನ ಹೇಳ್ತಾರೆ ಅನ್ನೋದು ಇದರಲ್ಲೈತೆ. ಇನ್ನೊಂದು ಶಾ. ಇಲ್ಲಿ ನೋಡಿ ಕೆ ಇದು ಶಾ ಬಂದಿರೋದ್ರಿಂದ ಶಾ ಬಂದಿರೋದ್ರಿಂದ ಕಾ ಐತೆ. ಇಲ್ಲಿ ಕಾ ನೋಡಿ, ಮೊದಲನೇದು ಕೆ ಸೇರಿಸ್ಕೋಬೇಕು. ಇಲ್ಲಿ ಶಾ. ಇಲ್ಲಿ ನೋಡಿ ಸಿ ಹೆಚ್ ಎ ಐತೆ. ಇಲ್ಲಿ ಶಿ ಹೆಚ್ ಎ ಅಂತ ಹಾಕಬೇಕು. ಇದು ಒತ್ತಕ್ಷರದ್ದು ಒಂದು ಹೇಳ್ತೀನಿ. ಜ್ಞ. ಇಲ್ಲಿ ನೋಡಿ ಎಲ್ಲೈತೆ ಇದೇನೆ ಅದು, ಬಟ್ ಇದ್ಯಾಕೆ ಟಾಯಿ ಎನ್ ಎ ಕೊಟ್ಟಿದ್ದಾರೆ ಅಂತ ಅಂದರೆ ಇಲ್ಲಿ ನ್ಯಾ. ಚಾಗೆ ಜಿ ಬರಬೇಕು. ಇಲ್ಲಿ ಡಿ ಕೊಟ್ಟಿದ್ದಾರೆ. ಸೊ ಇದು
ಒತ್ತಕ್ಷರಗಳಿಗೆ ಇಂಗ್ಲೀಷ್ನಲ್ಲಿ ಯಾವ ಥರ ಯೂಸ್ ಮಾಡ್ತಾರೆ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಸದ್ಯಕ್ಕೆ ಈ ಕ್ಲಾಸ್ ಮುಗೀತು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವಾಚ್ ಮಾಡಿ ಇಂಗ್ಲೀಷ್ ಅಕ್ಷರ ಎಲ್ಲ ಕಲ್ತ್ಕೊಳ್ಳಿ. ಇಂಗ್ಲೀಷ್ನ ಯಾವುದೇ ಭಯ ಇಲ್ನೀಯ ಈ ಉಚ್ಚಾರಣೆ ಮಾಡೋದು ಕಲ್ತ್ಕೊಳ್ಳಿ, ಮಾತಾಡೋದನ್ನ ಕಲ್ತ್ಕೊಳ್ಳಿ. ತಪ್ಪಾಯಿತು ಸರಿ ಆಯಿತು ಅನ್ನೋದನ್ನ ಥಿಂಕ್ ಮಾಡೋದು ಬಿಟ್ಬಿಟ್ಟು ಮಾಮೂಲಿ ಆರಾಮಾಗಿ ಮಾತಾಡೋದು ಕಲ್ತ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್. ಸಪೋರ್ಟ್ ಮೀ.